ನಮ್ಮ ಏಜೆನ್ಸಿದವ್ರು ನಮ್ಗೆ ಒಂದು ಮೆಸೇಜ್ ಹಾಕಿದ್ರು ಹಿಂಗೆ ನಮ್ಮ ಗ್ರೂಪ್ನಾಗ ಹಿಂಗೊಂದು ಅಪಾರ್ಚುನಿಟಿ ಅದ ಮಾಡ್ತೀರೇನು. ನಾ ಎದಕ್ಕೆ ಮಾಡಂಗಿಲ್ಲ ಅಂತ ನಾವು ಪಕ್ಕಾ ಮಾಡ್ತೀವಿ, ಯಾವಾಗ ನಾವು ಟ್ರೈನ್ ಟಿಕೆಟ್ ಯಾವಾಗ ಬುಕ್ ಮಾಡೋಣ ಅಂತೇಳಿ ನಾವು ಕೇಳಿದ್ವಿ. ಟ್ರೈನೆಲ್ಲ ಇಲ್ದು ಫ್ಲೈಟ್ ಮಾಡಿತೀವಿ ನಿನ್ನ ಸಭಂಗ. ಇದೇನಿದು ಭಾರಿ ಆತ್ಲ ಅಂತಂದು ನಾವು ಎಲ್ಲ ಹೊಸದ್ಲ ನಮ್ಮ ಮಸ್ತ್ ಆತ್ಲ ಇದು. ಆಯ್ತು ಓಕೆ ನಿನ್ನ ಜೊತೆಗೆ ಪವನ್, ಸ್ನೇಹ, ಕೃಷ್ಣ ಇವರು 3 ಜನ ನಿನ್ನ ಜೊತೆಗೆ ಇರ್ತಾರೆ. ಇವ್ರನ್ನೂ ಹಿಡ್ಕೊಂಡು ಈಗ ಏನರ ಕಾಂಟೆಂಟ್ ಮಾಡ್ಬೇಕು ನೀ ಎಲ್ಲ ಶಾರ್ಸ್ ಜೊತೆ. ಸೊ ನಾವು ಎಲ್ಲ ಶಾರ್ಸ್ ಜೊತೆ ವಿಡಿಯೋ ಮಾಡಿದ್ವಿ. ಅದು ಎಕ್ಸ್ಪೀರಿಯನ್ಸ್ ಅಂದ್ರೆ ನಮಗೆ ಫಸ್ಟ್ ಟೈಮ್ ನಾ ಅಲ್ಲಿ ಯಶರಾಜ್ ಫಿಲ್ಮ್ಸಿಗೆ ಹೋಗಿದ್ವಿ ನಾವು. ಅಲ್ಲ ಅದು ಅಲ್ಲೇ ಸೆಟ್. ಹಾಂ ಯಶರಾಜ್ ಫಿಲ್ಮ್ಸದ್ದು ಇದಕ್ಕೆ ಹೋಗಿದ್ವಿ, ಮುಂಬೈ ಹೋದ್ವಿ. ಅಲ್ಲಿ ಯಶರಾಜ್ ಫಿಲ್ಮ್ಸದ್ದು ಬೋರ್ಡ್ ಮುಂದೆಲ್ಲ ಫೋಟೋ ತಗೊಂಡ್ವಿ. ಒಂದೇನೋ ಭಾರಿ ಅನಿಸ್ತೈತಿ, ಯಾಕಂದ್ರೆ ಏನೋ ಲೈಫ್ನಾಗ ಏನೋ ಒಂದು ಆಗ್ಲಿಕತ್ತದಲ್ಲ. ಇದು ನಾವು ಹಿಂಗೆ ಕಾಂಟೆಂಟ್ ಮಾಡ್ಕೋತ ಬಂದಾಗ ನಾವು ಇಲ್ಲಿ ತನಕ ಬಂದು ಮುಟ್ಟಿದ್ವಿಲ್ಲ ಈಗ ಅಂಥೇಳಿ ಒಂದು ಫೀಲಿಂಗ್ ಇತ್ತು. ಒಳಗೆ ಹೋದ್ವಿ, ಒಳಗೆ ಹೋದ ಕೂಡಲೇ ನೋಡ್ತೀವಿ ಅಲ್ಲಿ ಬೇರೆ ಬೇರೆ ಕ್ರಿಯೇಟರ್ಸ್ ಬಂದಾರ. ಅವರೆಲ್ಲರನ್ನೂ ನೋಡಿ ಬೆಳೆದೇವು ನಾವು. ಅಂದ್ರೆ ಅವರೆಲ್ಲರೂ ನೋಡೇ ನಾವು ವಿಡಿಯೋ ಅಂದ್ರೆ ಹಿಂಗೆ ಸ್ಟಾರ್ಟ್ ಮಾಡಿದ್ದಂತಲ್ಲ, ಒಟ್ಟು ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಅವ್ರು ನೋಡ್ತಿದ್ವಿ ನಾವು. ಅದಕ್ಕಿಂತ ಮೊದಲು ಇವಾಗ ಆಶೀಶ್ ಚಂಚಲಾನಿ ಅವ್ರ ಟೀಮ್ ಎಲ್ಲ ಇತ್ತಲ್ಲಿ. ಆಶೀಶ್ ಚಂಚಲಾನಿ ಇರಲಿಲ್ಲ, ಬಟ್ ಅವ್ರ ಟೀಮ್ ಇತ್ತು. ಕುನಾಲ್, ಆಮೇಲೆ ಒಂದಿಷ್ಟು, ಆಮೇಲೆ ಸಿಮ್ರನ್, ಜಾದೂ. ಸೊ ಅವರೆಲ್ಲ ಒಂದಿಷ್ಟು ಜನ ಅಲ್ಲೇ ಇದ್ರು ನಮ್ಮ ಜೊತೆಗೆ. ನಾವು ಅವ್ರನ್ನೆಲ್ಲ ನೋಡಿರ್ತೀವಿ. ನಾನು ಪವನಣ್ಣ ಮಾತಾಡೋದು, ಬಾಬಾ ನೋಡಿ ಬಾಬಾ ಎಲ್ಲರೂ ಇಲ್ಲೇ ಇದಾರೆ ಬಾಬಾ, ಇವ್ರ ವಿಡಿಯೋ ನೋಡ್ತಿದ್ವಿ ಬಾಬಾ ನಾವು. ನಾನು ಪವನಣ್ಣ ಬಾಬಾ ಅಂತ ಹಿಂಗೆ ಮಾತಾಡ್ತೀವಿ. ಏನು ಬಾಬಾ ಇದು ಭಾರಿಲ್ಲ, ಇವ್ರ ಮುಂದೆ ನಿಂತೀವೋ ನಾವು. ಬಟ್ ಹೋಗಿ ಮಾತಾಡ್ಸಿರ್ಲಿಲ್ಲ ನಾವು ಹಿಂಗೆ ಹೋಗಿ, ಯಾಕಂದ್ರೆ ಸ್ವಲ್ಪ ನಾವು ಒಂಚೂರು ಹಾಪ ಅಂದ್ರೆ ಹಂಗೆ ನಾವು ಅವ್ರದ್ದು ಒಂದು ಸ್ವಲ್ಪ ಹಿಂಗೆ ಹುಚ್ಚರಂಗೆ ಹೋಗೋದು ಇರಂಗಿಲ್ಲಲ್ಲ, ಬೈ ಅಂತೇಳಿ. ಸ್ವಲ್ಪ ನಾವು ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಕೊಡೋಣ, ನಾವು ಸ್ವಲ್ಪ ಟೈಮ್ ತೊಗೊಂಡು ಒಂದು ಮೂಮೆಂಟಿಗೆ ಮಾತಾಡ್ಸೋಣ ಅಂತೇಳಿ ನಾವು ಸ್ವಲ್ಪ ದೂರ ನಿಂತನೇ ನಾವು ಮಾತಾಡ್ಕೊಳ್ತೀವಿ. ಇವರೆಲ್ಲ ವಿಡಿಯೋ ನೋಡ್ತಿದ್ವೋ, ಇವೊಂದು ವಿಡಿಯೋ ಅದು ನೋಡಿ ಇಲ್ಲ, ಇದು ನೋಡಿ ಇಲ್ಲ, ಅದು ಇದು ಅಂಥೇಳಿ. ಸೊ ಫಸ್ಟ್ ನಾವು ಶೂಟಿಗೆ ಹೋದ್ವಿ. ಅವರು ಫಾರ್ಮಾ ಕಂಪನಿ ಇದು ಫೌಂಡರ್ ಅವ್ರ ಜೊತೆ ನಮ್ದಿತ್ತು, ನಮಿತಾ ತಪ್ಪಾರ್. ಇದು ತಪ್ಪು ಹೇಳಿದ್ದೇನೆ? ನಮಿತಾ ತಪ್ಪಾರ್, ಕರೆಕ್ಟ್. ಅದೇನು ಸ್ವಲ್ಪ ತಪ್ಪಿದ್ರೆ ಹಾರಿಸಿದ್ದೀನಿ. ಸೊ ನಮಿತಾ ಅವ್ರ ಜೊತೆ ಇತ್ತು ನಮ್ಮದು ಫಸ್ಟ್ ವಿಡಿಯೋ. ಹೋದೆ ಅವ್ರಿಗೆ ನಾವು ಹಿಂದಿನ ದಿನ ನಾವು ಅವ್ರಿಗೆಲ್ಲರಿಗೂ ಕಾನ್ಸೆಪ್ಟ್ ಕಳಿಸಿದ್ವಿ. ಅಂದ್ರೆ ಅವ್ರಿಗೆಲ್ಲ ಇಂಗ್ಲೀಷ್ ಒಳಗೆ ನಾವು ಬರೋದು ಕಳಿಸಿದ್ವಿ ಅವ್ರ ಟೀಮಿಗೆ. ಈ ಕಾನ್ಸೆಪ್ಟ್ ನಾವು ಇವ್ರ ಜೊತೆ ಮಾಡ್ಲಿತ್ತೀವಿ, ಈ ಕಾನ್ಸೆಪ್ಟ್ ಇವ್ರ ಜೊತೆ ಮಾಡ್ಲಿಕತ್ತೀವಿ ಅಂಥೇಳಿ ಮಾಡಿ ಅದು ಹೋದ್ವಿ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ನಾ ಈಗ ನನಗೆ ಒಂದು ಏನಂದ್ರೆ ನಂಗೆ ಮರಾಠಿ ಬರ್ತದೆ, ಬಾರ್ಡರ್ದಾಗಿರೋದ್ರಿಂದ ಮರಾಠಿ ಬರ್ತದೆ. ಮತ್ತು ಅವರು ಪುಣೆದವರು. ನಾ ಸ್ಟಾರ್ಟ್ ಮಾಡಿದ್ದೆ, ನಾ ಮರಾಠಿ ಒಳಗನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಅಸ ಝಾಲ ತಸ ಝಾಲ ಹಂಗೆ ಹಿಂಗೆ ಅಂತೇಳಿ. ಅಂದ್ರೆ ಅಷ್ಟೊಂದು ಬರೋಂಗಿಲ್ಲ, ಬಟ್ ಚೂರು ಬರ್ತದೆ. ಈಗ ಹಾಗೆ ಅಲ್ಲ, ಈಗ ಇಲ್ಲಿ ಯಾರು ಒಬ್ರು ಕನ್ನಡ ಮಾತಾಡಿದಾಗ ನಮ್ಗೆ ಒಮ್ಮೆ ಹೆಂಗೆ ಪ್ರೀತಿ ಬಂದುಬಿಡ್ತದೆ ಅವ್ರ ಮೇಲೆ, ಹಂಗೆ ಸೇಮ್ ಅವ್ರಿಗೂ ನಾ ಒಮ್ಮೆ ಮರಾಠಿ ಮಾತಾಡಿದ ಕೂಡಲೇ ಅವ್ರಿಗೆ ಹಂಗೆ ಬರ್ತದೆ ಎಲ್ಲ ಹಿಂಗೆ ಇರ್ತೇನೆ ಹಂಗೆ. ಸೊ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ, ಅವ್ರ ಜೊತೆ ವಿಡಿಯೋ ಆಯಿತು. ಅದಾದ ಕೂಡಲೇ ನೆಕ್ಸ್ಟ್ ನಾವು ಇವರು ಲೆನ್ಸ್ಕಾರ್ಟ್ ಪಿಯೂಷ್ ಬನ್ಸಲ್ ಅವ್ರ ಕಡೆ ಹೋದ್ವಿ. ಸೊ ಪಿಯೂಷ್ ಬನ್ಸಲ್ ಅವ್ರ ಜೊತೆ ವಿಡಿಯೋ ಆಯಿತು. ಎಲ್ಲ ಶಾರ್ ಜೊತೆ ಮಾಡಿದ್ವಿ. ಲಾಸ್ಟಿಗೆ ಅಮನ್ ಗುಪ್ತಾ ಜೊತೆ ನಾವು ಶೂಟ್ ಮಾಡಿದ್ವಿ. ರಾತ್ರಿ ಮುಂಜಾನೆ ಹೋಗಿದ್ವಿ ನಾವು, ಒಂದು 10 ಗಂಟೆ ಸುಮಾರು. ರಾತ್ರಿ 2:30 ನಾವೆಲ್ಲ ಹೊರಗೆ ಬಂದೀವಿ, ಎಲ್ಲ ಶೂಟ್ ಮುಗಿಸ್ಕೊಂಡು. ಅಂದರೆ ಅಷ್ಟು ಜನ ಕ್ರಿಯೇಟರ್ಸ್ ಇದ್ದರು, ಎಲ್ಲರೂ ಶೂಟ್ ಮಾಡ್ಲಿಕತ್ತಿದ್ರು ಅಲ್ಲೇ. ಪ್ರಾಪರ್ ಶಾರ್ಕ್ ಟ್ಯಾಂಕ್ ಸೆಟ್ದಾಗೆ ಇದ್ವಿ ನಾವು. ಅಲ್ಲಿ ಎಲ್ಲಿ ಶಾರ್ಕ್ ಟ್ಯಾಂಕ್ ನಡೀತದಲ್ಲ ಅದೇ ಸೆಟ್ದಾಗಿದ್ವಿ. ಅದು ನೋಡಿ ಇದು ಫೋನ್ದಾಗ ನೋಡ್ತೀವಿ ನಾವು, ಲ್ಯಾಪ್ಟಾಪ್ದಾಗ ನೋಡ್ತೀವಿ ಇದನ್ನೇ. ಇಲ್ಲಿ ಸೆಟ್ ಹಿಂಗದಲ್ಲ ಮಸ್ತ್, ಸೆಟ್ಟೆಲ್ಲ ಹಿಡಿದು ಹಿಂಗೆ ಬಡ್ದು ನೋಡಿದ್ವಿ. ಎಲ್ಲ ಫೇಕ್ ಇತ್ತು ರೀ ಅಲ್ಲೇ, ಎಲ್ಲ ಸೆಟ್ ಫೇಕ್ ಅದ ಅಲ್ಲೇ. ಎಲ್ಲ ಇತ್ತು ನೋಡಿದ್ವಿ. ಮಜಾ ಅಂದ್ರೆ ಹಿಂಗೇನೋ ಅನಿಸ್ತೈತಿತ್ತು ಹಿಂಗೆ, ಏನೋ ಮಾಡ್ಯೋ ದೋಸ್ತ್, ಏನೋ ಲೈಫ್ನಾಗ ಏನೋ ಭಾರಿ ಮಾಡಿದ್ವಿ ದೋಸ್ತ್ ನಾವು ಅಂತ ಹಿಂಗೆ ಫೀಲ್. ರಾತ್ರಿ 2:30 ಹೊರಗೆ ಬಂದ್ವಿ. ನೆಕ್ಸ್ಟ್ ಡೇ ಒಂದೊಂದು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅವ್ರಿಗೆ ಅಪ್ರೂವಲ್ ಕಳಿಸಿದ್ವಿ. ನೀವು ಎಡಿಟ್ ಮಾಡೋದಲ್ಲ? ಎಡಿಟ್ ಎಲ್ಲ ನಾ ಎಡಿಟ್ ಯಾರಿಗೂ ಕೊಡಂಗಿಲ್ಲ ರೀ. ನಮ್ಮದು ಇದೊಂದು ನನಗೆ ಇದು ಅದ, ಇದು ನಾಳೆ ಇದು ಪ್ರಾಬ್ಲಮ್ ಆಗ್ತದೋ ಏನೋ ಗೊತ್ತಿಲ್ಲ, ಬಟ್ ನಂದು ಎಡಿಟ್ ಯಾರ್ಯಾರಿಗೂ ಕೊಡಂಗಿಲ್ಲ ನಾ. ಯಾಕಂದ್ರೆ ನನಗೆ ಗುರ್ತದ ಅದು ಹೆಂಗೆ ಎಡಿಟ್ ಆಗ್ಬೇಕಂತೇಳಿ. ನಾ ಈಗ ಒಬ್ಬ ಎಡಿಟರ್ ನಿಟ್ಟೆ, ಸೊ ಅವ್ನ ತಿಳಿಸೋದ್ರಾಗನ ನಾನು 4 ರೀಲ್ ಎಡಿಟ್ ಮಾಡಿರ್ತೀನಿ. ನಂದು ಅದು ಒಂದು ಇದು ಅದ. ಅದಕ್ಕೆ ಏನು ಹೇಳ್ತಿದ್ರಿ ನಾ? ಶಾರ್ಕ್ ಟ್ಯಾಂಕ್ ಅದ. ಸೊ ಅದೆಲ್ಲ ಮುಗಿಸಿ ಮಾಡಿ ಎಲ್ಲ ಅಪ್ರೂವಲ್ ಕಳಿಸಿದ್ವಿ. ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ಲಿಕತ್ವಿ. ಮಂದಿ ಹುಚ್ಚಾದ್ರೆ ಹಿಂಗೆ ಏನಿದು ಅಂತೇಳಿ
ಇನ್ನೊಂದು ಏನಂತಂದ್ರೆ ಶಾರ್ಕ್ಸ್ ಎಲ್ಲ ನಮ್ಗೆ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಲೆನ್ಸ್ಕಾಟ್ ಪಿಯೂಷ್ ಬನ್ಸಲ್ ಅವ್ರ ಜೊತೆ ಒಂದು ಕತೆ ಆಗಿತ್ತು, ಹೇಳ್ತೇನೆ ರೀ ಅಲ್ಲಿ ಸೆಟ್ನಾಗ. ಪವನ್ ಕೇಳಿದ್ರು ಇದ್ಯಾ ಚಸ್ಮಾ ಅಂತ ಕೇಳಿದ್ರು ಅವ್ರು, ಲೆನ್ಸ್ಕಾಟ್ ಅಂತ ಹೇಳಿದವ. ಕೃಷ್ಣ ಕೇಳಿದ್ರು ಇದ್ಯಾ ಚಸ್ಮಾ ಏಕೊಂದು ಲೆನ್ಸ್ಕಾಟ್ ಕಾ ಹೇ ಅಂತ ಹೇಳಿದವ. ನನಗೆ ಕೇಳಿದ್ರು, ನಂದು ಅವಾಗ ಲೆನ್ಸ್ಕಾಟ್ ಹಾಕೋತಿರ್ಲಿಲ್ಲ. ನನಗೆ ಕೇಳಿದ್ರು ತೀರಾ ಕೊಂದ್ಸ ಅಂತ ಕೇಳಿ, ಲೆನ್ಸ್ಕಾಟಿ ಹೇ ಅಂತ ಹೇಳಿದೆ ರೀ ನಾ. ಲೆನ್ಸ್ಕಾಟಿ ಹೇ ಅಂತದೆ, ಚಸ್ಮಾ ದೇದು ಅಂತ ಹಿಂಗೆ ಚೆಕ್ ಜೂಟ್ ಬೋಲ್ರ ಆಯಿತು ಅಂತ ಹೇಳಿದೆ. ಅದಾದಮೇಲೆ ನಾ ಲೆನ್ಸ್ಕಾಟಿಗೆ ಹೋಗಿ ಇದೇ ಚಸ್ಮಾ ಇದು ತೊಗೊಂಡು ಫೋಟೋ ಹೊಡೋದು ಅವ್ರಿಗೆ ಹಂಗೆ ಇನ್ಸ್ಟಾಗ್ರಾಮ್ದಾಗ ಕಳಿಸಿದೆ, ಸರ್ ಐ ಸ್ವಿಚ್ ಟು ಲೆನ್ಸ್ಕಾಟ್ ಅಂತ. ಅವ್ರು ಇಷ್ಟು ಇದಲ್ಲ, ಅವ್ರು ರಿಪ್ಲೈವ್ ಮಾಡಿದ್ರು ಅದಕ್ಕೆ, ಥ್ಯಾಂಕ್ ಯು ಹಂಗೆ ಹಿಂಗೆ ಅಂತೇಳಿ. ಅಂದ್ರೆ ಅಷ್ಟು ಅವರು ಭಾಳ ಕೋಆಪ್ರೇಟ್ ಮಾಡ್ಲಿಕ್ಕತ್ತಿದ್ರು. ಆಮೇಲೆ ಅವರು ಭಾಳ ಹಂಬಲ್ ಇದ್ದರು ರೀ, ಎಲ್ಲರೂ ಚಲೋ ತಂಗೆ ಮಾತಾಡ್ಸಿದ್ರು. ಅಲ್ಲ ಫೌಂಡರ್ಸಿಂದ ಕಲ್ತಿದ್ದೇನು ನೀವು? ಬಿಕಾಸ್ ನೀವು ಹೆಂಗಿದ್ರು ಎಲ್ಲರಿಂದ ಏನೋ ಹೇಳ್ಕೊತಾ ಇರ್ತೀರ, ಅಬ್ಸರ್ವೇಷನ್ ಬೇರೆ ಸ್ಟ್ರಾಂಗ್ ಇರೋರು. ವಾಟ್ ಡಿಡ್ ಯು ಲರ್ನ್ ಫಾರ್ ಲೈಫ್? ಹಂಗೆ ನಾವು ಏನಲ್ಲೇ ಕಲ್ತಿಲ್ಲ, ಯಾಕಂದ್ರೆ ನಾವು ಭಾಳ ಕಡಿಮೆ ಟೈಮ್ ಇದ್ವಿ ಅವ್ರ ಜೊತೆ. ಎಷ್ಟೊತ್ತು ಬಿಡ್ತಾರೆ ಒಳಗಡೆ? ಎಷ್ಟೊತ್ತು ಬಿಡ್ತಾರೆ ಒಳಗಡೆ? ಸರ್ ಅಂದ್ರೆ ಅವರು ಹೆಂಗಿತ್ತಂದ್ರೆ ಆ್ಯಕ್ಚುಲಿ ಎಪಿಸೋಡ್ ಶೂಟ್ ಆಗ್ಲಿಕ್ಕತ್ತಿದ್ದು, ಶಾರ್ಕ್ ಟ್ಯಾಂಕದ್ದು ಎಪಿಸೋಡ್ ಶೂಟ್ ಆಗೋ ಟೈಮ್ದಾಗ ಅವ್ರಿಗೆ ಯಾವಾಗ ಬ್ರೇಕ್ ಇರ್ತಿತ್ತಲ್ಲ, ಸೊ ಅವ್ರ ಕ್ಯಾರವ್ಯಾನ್ದಾಗ ಬರ್ತಿದ್ರು, ಇಲ್ಲಾಂದ್ರೆ ಅವ್ರದ್ದು ರೂಮ್ ಇದ್ದು ಅಲ್ಲಿ ಬರ್ತಿದ್ರು. ಅವ್ರು ಸೆಟ್ನಾಗ ಫ್ರೀಯಾಗಿ ಕೂತಿರ್ತಿದ್ರು. ಹಾಗೆ ಆ ಟೈಮ್ದಾಗ ನಮಗೆ ಅಲ್ಲಿ ಯಾರು ಮ್ಯಾನೇಜ್ ಮಾಡ್ಲಿಕ್ಕತ್ತಿದ್ರಲ್ಲ ಅವರು ನಮಗೆ ಕ್ರಿಯೇಟರ್ಸ್ ಕಳಿಸ್ತಿದ್ರು, ನೀವು ಹೋಗ್ರಿ ಈಗ ಅವ್ರು ಫ್ರೀ ಆಗ್ಯಾರ. ಸೊ ಅಲ್ಲಿ ಹೋಗೋದು, ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು, ಶೂಟ್ ಮಾಡೋದು. ಸೊ ಈ ಥರ ಇರ್ತಿತ್ತು. ಸೊ ಅದಕ್ಕೆ ನಮಗೆ ಭಾಳ ಲೇಟ್ ಆಯ್ತು, ಯಾಕಂದ್ರೆ ಸೈಡ್ ಬೈ ಸೈಡ್ ಎಪಿಸೋಡು ಶೂಟ್ ಆಗ್ಲಿತ್ತವ ಅಲ್ಲಿ. ಅವರಿಂದ ಕಲ್ತಿದ್ದಂದ್ರೆ ಅದೇ, ನಮ್ಗೆ ಜಾಸ್ತಿ ಹೊತ್ತು ಮಾತಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಅವರಿಂದ ಅದೇ ಅಂದ್ರೆ ಪ್ರಶ್ನೆಗಳು ಕೇಳಿದ್ರ, ನಿಮ್ಮ ಡ್ರೀಮ್ ಏನು ಅಥವಾ ನಿಮಗೆ ಸಕ್ಸಸ್ ಅಂದರೆ ನೀವು ಏನು ಮಾಡ್ತೀರಿ, ಏನು ಯಾವ ಟೈಪ್ ಕಾಂಟೆಂಟ್ ಅದ ನಿಮ್ಮದು, ನಮ್ಮ ಮ್ಯಾನೇಜರಿಗೆ ನಿಮ್ಮದು ID ಕಳಿಸ್ರಿ, ಇಲ್ಲ ನಮ್ಮ ಮ್ಯಾನೇಜರಿಗೆ ನಿಮ್ದು ಇದು ಕಳಿಸ್ರಿ, ನಮ್ಮದು ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಅದು ಇದ್ದಾಗ ರೀಚ್ ಔಟ್ ಆಗ್ತೀವಿ ಅಂತೆಲ್ಲ ಹಿಂಗೆ ಹೇಳಿದ್ರು ಅವರು. ಅವರಿಂದ ಕಲ್ತಿದ್ದಂದ್ರೆ ಒಂದೇನು ಕಲಿಬೋದಪ್ಪ ಅಂತಂದ್ರೆ, ಈಗೂ ನೋಡಿದಾಗ ಅವರು ಶಾಂತ ಇದ್ದರು ರೀ ಅವರು. ಒಂದಿಷ್ಟು ಅವರು ನಮ್ಮದು ಕೇಳಿಕತ್ತಿದ್ರು. ಅವರು ನನ್ನ ಪ್ರಕಾರ ಯಾರು ಏನೂ ಅಚೀವ್ ಮಾಡಿರಂಗಿಲ್ಲಲ್ಲ, ಅವರು ಜಾಸ್ತಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಹುಚ್ಚರಂಗೆ ಇದು ಅಡ್ವೈಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು. ಬಟ್ ಅವ್ರು ಏನು ಕೂತಾರಲ್ಲ ಅಲ್ಲೇ, ಅಷ್ಟು ಗಳಿಸಿ ಅಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ ಬಿಲ್ಡ್ ಮಾಡಿ, ಅವ್ರು ಸ್ಟಿಲ್ ಇನ್ನೊಬ್ರದ್ದು ಕೇಳಲಿಕ್ಕತ್ತಾರ.